ಇತ್ತೀಚಿನ ದಿನಗಳಲ್ಲಿ ಬಿಪಿ ಶುಗರ್ ಕಾಯಿಲೆಗಳಂತೆ ಸಂಧಿವಾತದ ಸಮಸ್ಯೆ ಕೂಡ ಹೆಚ್ಚಿನ ಜನರಲ್ಲಿ ಕಂಡುಬರುತ್ತಿದೆ. ವಿಶೇಷವಾಗಿ 30ರಿಂದ 40 ವರ್ಷದವರಲ್ಲಿಯೇ ಹೆಚ್ಚು ಎನ್ನುವುದು ಹುಬ್ಬೇರಿಸುವ ಸಂಗತಿ. ಹಿಂದೆಲ್ಲ ವಯಸ್ಸಾದವರಲ್ಲಿ ಮಾತ್ರ ಕಾಣಿಸಿಕೊಳ್ಳುತ್ತಿದ್ದ ಈ ಕಾಯಿಲೆ ಯುವಕರಲ್ಲೇ ಹೆಚ್ಚು ಎನ್ನಲಾಗುತ್ತಿದೆ. ಇಂದಿನ ಯುವಕರು ಸೂರ್ಯನ ಕಿರಣಕ್ಕೆ ತೆರೆದುಕೊಳ್ಳುವುದಕ್ಕಿಂತ ಹೆಚ್ಚಾಗಿ ಎಸಿ ಕೆಳಗೆ ಕುಳಿತುಕೊಳ್ಳುವುದು ಹೆಚ್ಚು. ಕೆಲವು ಅಧ್ಯಯನಗಳು ಹೇಳುವ ಪ್ರಕಾರ ಕ್ಯಾಲ್ಸಿಯಂ, ವಿಟಮಿನ್ ಡಿ ಕೊರತೆ ಹಾಗೂ ಆಗಾಗ ಪೇನ್ ಕಿಲ್ಲರ್ ಮಾತ್ರೆಯ ಬಳಕೆ ಮಾಡುವವರಲ್ಲಿ ಸಂಧಿವಾತ ಹೆಚ್ಚಾಗಿ ಕಂಡುಬರುತ್ತದೆ. ಕಳಪೆ ಆಹಾರ ಕ್ರಮ ಹಾಗೂ ಜೀವನ ಶೈಲಿಯು ಸಾಕಷ್ಟು ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗೆ ಕಾರಣವಾಗುತ್ತವೆ. ದೀರ್ಘಕಾಲ ಕುಳಿತು ಕೆಲಸ ಮಾಡುವುದು, ಆಹಾರ ಕ್ರಮ ಸರಿಯಾಗದೆ ಎಸಿಡಿಟಿಯಿಂದ ತಲೆನೋವಿಗೆ ಒಳಗಾಗುತ್ತಾರೆ. ಅಂತಹ ಸಮಯದಲ್ಲಿ ತಾತ್ಕಾಲಿಕ ಶಮನ ಪಡೆಯಲು ಪೇನ್ ಕಿಲ್ಲರ್ ಮಾತ್ರೆ ಸೇವಿಸುತ್ತಾರೆ. ಗಣನೀಯವಾಗಿ ಪೇನ್ ಕಿಲ್ಲರ್ ಸೇವನೆ ಮಾಡುವುದರಿಂದ ನೇರವಾಗಿ ಮೂಳೆಯ ಮೇಲೆ ಅಡ್ಡ ಪರಿಣಾಮ ಬೀರುವುದು, ವಿಶೇಷವಾಗಿ ಸಂಧಿವಾತದಂತಹ ಸಮಸ್ಯೆಗೆ ಕಾರಣವಾಗುವುದು ಎನ್ನಲಾಗುತ್ತದೆ. ಎರಡು ಮೂಳೆಗಳು ಸಂಧಿಸುವ ಜಾಗದಲ್ಲಿ ಸೂಕ್ಷ್ಮ ಪದರಗಳು ಮತ್ತು ದ್ರವಾಂಶ ಇರುತ್ತವೆ. ಈ ಪದರ ಮತ್ತು ದ್ರವಾಂಶ ಕಡಿಮೆ ಆದಾಗ ಹಾಗೂ ಮೂಳೆ ಸವಕಳಿಗೆ ಒಳಗಾದಾಗ ಸಂಧಿವಾತದ ಸಮಸ್ಯೆ ಹೆಚ್ಚುವುದು. ಆರಂಭದಲ್ಲಿಯೇ ಯಾವುದೋ ಒಂದು ಸಂಧಿ ನೋವು ಕಾಣಿಸಿಕೊಳ್ಳುವುದು. ಕ್ರಮೇಣ ಸಮಸ್ಯೆ ಹೆಚ್ಚಾದಂತೆ ಪ್ರತಿಯೊಂದು ಸಂದುಗಳಲ್ಲಿಯೂ ನೋವು ಕಾಣಿಸಿಕೊಳ್ಳುತ್ತದೆ. ನಂತರ ವ್ಯಕ್ತಿಗೆ ತನ್ನ ಕೆಲಸವನ್ನೇ ಮಾಡಿಕೊಳ್ಳಲು ಸಹ ಕಷ್ಟವಾಗುವ ಸ್ಥಿತಿ ಎದುರಾಗುವುದು. ಸಂಧಿವಾತಕ್ಕೆ ಒಳಗಾದಾಗ ಕೀಲುಗಳಲ್ಲಿ ನೋವು, ಮಾಂಸಖಂಡಗಳ ಸೆಳೆತ, ಇದ್ದಕ್ಕಿದ್ದಂತೆ ಕಾಲಿನ ಗಂಟುಗಳಲ್ಲಿ ನೋವು, ಕೈ ಮತ್ತು ಕಾಲಿನ ಬೆರಳುಗಳಲ್ಲಿ ನೋವಿನ ಊತ ಕಾಣಿಸಿಕೊಳ್ಳುತ್ತದೆ. ಸಮಸ್ಯೆಯ ಆರಂಭದ ಹಂತದಲ್ಲಿಯೇ ಹಾಲು ಹಾಗೂ ಹಾಲಿನ ಉತ್ಪನ್ನಗಳ ಸೇವನೆ, ಚಿಯಾ ಬೀಜಗಳು ಮತ್ತು ಸೊಪ್ಪಿನ ಆಹಾರಗಳನ್ನು ಸೇವಿಸಬೇಕು. ಕ್ಯಾಲ್ಸಿಯಂ, ವಿಟಮಿನ್ ಡಿ ಹಾಗೂ ಅಧಿಕ ನಾರಿನಾಂಶ ಇರುವ ಆಹಾರಗಳನ್ನು ಸೇವಿಸಬೇಕು. ನಿಯಮಿತವಾದ ವ್ಯಾಯಾಮ, ಯೋಗಗಳನ್ನು ಸಹ ಮಾಡಬೇಕು. ಯಾವುದೇ ಚಿಕಿತ್ಸೆಯನ್ನು ಪಡೆಯುವ ಮುನ್ನ ಸೂಕ್ತ ತಜ್ಞರಲ್ಲಿ ತಪಾಸಣೆ ಮಾಡಿಸಿ. ಅಗತ್ಯ ಸಲಹೆ ಹಾಗೂ ಚಿಕಿತ್ಸಾ ಕ್ರಮಗಳ ಬಗ್ಗೆ ತಿಳಿದುಕೊಳ್ಳುವುದನ್ನು ಮರೆಯದಿರಿ.